ಮ್ಯಾನೇಜರ್ಗೆ ಹೇಳಿದ್ದೀನಿ ನನ್ನ ವೈಫ್ಗೆ ಹುಷಾರಿಲ್ಲ ಅಂತ ಪ್ರೆಗ್ನೆಂಟ್ ಆದ್ಮೇಲೆ ಕಾರ್ ಓಡಿಸೋದೆಲ್ಲ ಬಿಟ್ಬಿಟ್ಟೆ. ಆದ್ರೆ ನಾನು ಓಡಿಸೋದು ಫಸ್ಟ್ ಸೆಕೆಂಡ್ ಎರಡೇ ಗೇರಲ್ಲಿ. ನೆಕ್ಸ್ಟ್ ಇಲ್ಲಿ ಒಂದು ತಂದೂರಿ ತಗೊಂಡಿದೀವಿ, ಸಕಲ ಕಾಣಿಸ್ತಿದೆ. ಮಸ್ಟರ್ಡ್ ರೈಸ್ ಸಾಫ್ಟ್ ಆಗಿದೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ. ಆಮೇಲೆ ಒಂದೊಂದು ಬೈಟಲ್ಲೂ ಖಾರ ಜಾಸ್ತಿ ಸಿಗುತ್ತೆ. ನಮಸ್ಕಾರ, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಎಲ್ಲಿ ಹೋಗ್ತಿದೀವಿ ಅಂತ ಹೇಳಿದ್ರೆ ಡಿನ್ನರ್ಗೆ ಹೋಗ್ತಾ ಇದೀವಿ. ಮುಗ್ಗ ತೋರ್ಸಲ್ಲ. ನನ್ನ ಗಂಡ ಆಕ್ಚುಲಿ ಆಫೀಸ್ ಮುಗಿಯೋದು 9:30-10 ಗಂಟೆಗೆ. ಏನೋ ಒಂದೊಂದ್ಸಲ 11 ಗಂಟೆ ಆದ್ರೂ ಕೆಲ್ಸ ಇರುತ್ತೆ. ತಿನ್ನೋದು ಅಂದ್ಬಿಟ್ರೆ ಕೆಲ್ಸ ಕಾರ್ಯ ಎಲ್ಲ 7 ಗಂಟೆ 7:30ಗೆ ಮುಗಿಸ್ಬಿಟ್ಟು ರೆಡಿ ಆಗ್ಬಿಟ್ಟಿರ್ತಾನೆ. ಸೊ ಆಕ್ಚುಲಿ ನಾವು ಹೋಗ್ತಿರೋದು JP ನಗರ್ಗೆ, ತುಂಬಾ ದೂರ ಇದೆ ನಮ್ಮ ಮನೆಯಿಂದ. ಆಲ್ಮೋಸ್ಟ್ ಒಂದು 16-17 ಕಿಲೋಮೀಟರ್ ಇದೆ. ಸೊ ತಿನ್ನಕ್ಕೆ ಅಂತ ಹೇಳ್ಬಿಟ್ಟು ಬೇಗ ಕೆಲಸ ಮುಗಿಸ್ಬಿಟ್ಟು 7:30ಗೆ ಹೊರಟಿದೀವಿ. ಯಾಕಂತ ಹೇಳಿದ್ರೆ ಇಲ್ಲಿಂದ ಹೋಗೋಕೆ 1 ಅವರ್ ಆಗುತ್ತೆ. ಅಲ್ಲಿ ಫ್ರೆಂಡ್ಸ್ ಜಾಯಿನ್ ಆಗ್ತಿದ್ದಾರೆ. ಆಕ್ಚುಲಿ ಫಸ್ಟ್ ಕಾರಲ್ಲಿ ಹೋಗೋದೇ ಡಿಸೈಡ್ ಆಗಿದ್ದು. ಆಮೇಲೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಮೆಟ್ರೋಲ್ ಹೋಗೋಣ ಅಂತ ಹೇಳ್ದೆ ಅವನು. ನಾನು ಆಲ್ರೆಡಿ ಮೆಂಟಲಿ ಫಿಕ್ಸ್ ಆಗ್ಬಿಟ್ಟಿದ್ದೆ ಕಾರಲ್ಲಿ ಹೋಗೋದು ಅಂತ ಹೇಳ್ಬಿಟ್ಟು. ನನಗೆ ಮತ್ತೆ ಆರಾಮಾಗಿ ಕುತ್ಕೊಂಡು ಹೋಗೋಣ ಅಂತ ಫಿಕ್ಸ್ ಆಗ್ಬಿಟ್ಟಿದೀನಿ. ಆಮೇಲೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಮೆಟ್ರೋ ಅಂದ್ರೆ ನಾನಿಲ್ಲಪ್ಪ ಬರಲ್ಲ, ನಾನು ಕಾರಲ್ಲೇ ಬರೋದು ಅಂತ ಅಂದೆ. ಅಲ್ಲ ನನ್ನ ಹೆಂಡತಿ ಮೆಟ್ರೋನೇ ಅಂತಲ್ಲಪ್ಪ, ನನ್ಗೆ ಖುಷಿ ಅಲ್ಲ. ಹೇಳಿದ್ದೀನಿ ಟ್ರಾಫಿಕ್ ಜಾಮ್ ಇರುತ್ತೆ, ಈ ಪೀಕ್ ಅವರ್ಸ್, ಹೊಸ ಮೆಟ್ರೋ ಬೇರೆ ಓಪನ್ ಮಾಡಿದ್ದಾರೆ ಅಂತ ಹೇಳಿದೀನಿ. ಇಲ್ಲ ಆಗಲ್ಲ. ನನ್ನ ಗಂಡ ಕಾರಲ್ಲೇ ಓಡಾಡಿಸಿ ನನ್ನ ಅಭ್ಯಾಸ ಮಾಡಿರೋದ್ರಿಂದ ನನಗೆ ಕಾರ್ ಕಂಫರ್ಟ್ ಆಗ್ಬಿಟ್ಟಿದೆ. ಆರಾಮಾಗಿ ನಮ್ಮ ಕಾರಲ್ಲಿ ಕುತ್ಕೊಂಡು ಸಾಂಗ್ ಕೇಳ್ಕೊಂಡು ಜಾಲಿಯಾಗಿ ಮಾತಾಡ್ಕೊಂಡು ಹೋಗ್ಬೋದು. ಮೆಟ್ರೋನಲ್ಲಾದ್ರೆ ಅಲ್ಲಿ ಇಲ್ಲಿ ನೂಕಾಡ್ಕೊಂಡು ಮೈ ಮೇಲೆಲ್ಲ ಬಿದ್ಕೊಂಡು ಹೋಗ್ಬೇಕು, ಅದ್ ನಂಗೆ ಇಷ್ಟ ಆಗಲ್ಲ. ನಾನ್ ಅನ್ಕೊಂಡ್ಬಿಟ್ಟಿದೀನಿ, ನಾನ್ ನೆಕ್ಸ್ಟ್ ಇವಳಿಗೆ ಕಾರ್ ಕಲಿಸ್ತೀನಿ, ನಾನು ಆರಾಮ್ ಪಕ್ಕದಲ್ಲಿ ಕೂತ್ಕೊಳ್ತೀನಿ, ಅವಾಗ ಗೊತ್ತಾಗತ್ತೆ ಇವಳಿಗೆ ಟ್ರಾಫಿಕ್ ಹೆಂಗ್ ಕಷ್ಟ. ಕಲ್ತಿದ್ದೀನಿ ಗೈಸ್, ಆಲ್ರೆಡಿ ಕಲ್ತಿದ್ದೀನಿ. ಬಟ್ ಇವಾಗ ಮರ್ತೋಗಿದ್ದೀನಿ. ಪ್ರೆಗ್ನೆಂಟ್ ಆದ್ಮೇಲೆ ಕಾರ್ ಓಡಿಸೋದೆಲ್ಲ ಬಿಟ್ಬಿಟ್ಟೆ. ಆದ್ರೆ ನಾನು ಓಡಿಸೋದು ಫಸ್ಟ್ ಸೆಕೆಂಡ್ ಎರಡೇ ಗೇರಲ್ಲಿ. ಇವಾಗ ಅದ್ರ ಸಪರೇಟ್ ವಿಡಿಯೋನೇ ಮಾಡ್ತೀನಿ, ಇವಳು ಹೆಂಗ್ ಓಡಿಸ್ತಾಳೆ ಕಾರ್ನ ಅಂತ ಹೇಳ್ತೀನಿ ನಿಮ್ಗೆ. ನೆಕ್ಸ್ಟ್ ಅದಕ್ಕೆ ಹೇಳ್ತಾ ಇದೀನಿ, ಕಲ್ಸು ಅಂತ. ಈಗ ಸಂಜೆಗೆ ಏನಾದ್ರೂ ಕೆಲಸ ಇದ್ದಾಗ ಕೆಲಸ ಮಾಡ್ಕೊಂಡು ಕುತ್ಕೋಬಹುದು, ನಾನ್ ಕಾರ್ ಓಡಿಸ್ಕೊಂಡು ಹೋಗ್ತೀನಿ. ಅದಕ್ಕೆ ಇಲ್ಲ ಅಂದ್ರೆ ಆಟೋಮೆಟಿಕ್ ಕಾರ್ ತೆಕ್ಕೊಟ್ಬಿಡು, ಆರಾಮಾಗಿ ಸುಮ್ನೆ ಎಕ್ಸ್ಲೇಟರ್ ಹತ್ತೋದು, ಬ್ರೇಕ್ ಹಿಡಿಯೋದು, ಆತರ ಮಾಡ್ತೀನಿ ಅಂತ ಅನ್ಕೊಂಡಿದೀನಿ. ಬಂದಿದ್ಯಾ ಚಿರಾಂಜ್? ಇಲ್ಲಿ ನೋಡು, ಚಿರಾಂಜ್ ಬನ್ನಿ, ಏನ್ ಮಾಡ್ತಾ ಇದ್ದಾನೆ? ಬಂದಿದ್ಯಮ್ಮ? ಸೊ ಸಂಜಯ್ ಆಲ್ರೆಡಿ ತಿನ್ಕೊಂಡು ಬಂದಿದ್ದ, ಸಖತ್ತಾಗಿರುತ್ತೆ ಅಂತೆ ಗ್ರಿಲ್ ಚಿಕನ್. ಅದಕ್ಕೆ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇದ್ದ. ಸೊ ನೀನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ ಇದ್ದ. ಫೈನಲಿ ಇವತ್ತು ಟೈಮ್ ಸಿಕ್ಕಿದೆ, ಹಂಗಾಗಿ ಹೋಗ್ತಾ ಇದೀವಿ. ನಮಗೆ ಫೇವ್ರೇಟ್ ಗ್ರಿಲ್ ಚಿಕನ್ ಅಂತ ಹೇಳಿದ್ರೆ ನಮ್ಮನೆ ಹತ್ರ ಎಂಪೈರ್ ಅಲ್ಲಿ. ಸೊ ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲಿ ಇನ್ನೂ ಸಖತ್ತಾಗಿರುತ್ತಂತೆ. ಅದಕ್ಕೆ ಸಾಸ್ ಕೊಡ್ತಾರಂತೆ, ಚಪ್ಪರಿಸ್ಕೊಂಡು ತಿನ್ನೋ ತರ ಇರುತ್ತಂತೆ. ಸರಿ ಅಂತ ಹೇಳ್ಬಿಟ್ಟು ಇವತ್ತು ಹೊರಟಿದೀವಿ. ನನ್ನ ಗಂಡ 7:30ಗೆ ಲಾಗೌಟ್ ಆಗಿ ಫುಲ್ಲು ರೆಡಿಯಾಗಿ ಬಂದ್ಬಿಟ್ಟಿದ್ದಾನೆ. ನಾನು ನನ್ನ ಮ್ಯಾನೇಜರ್ಗೆ ಹೇಳಿದ್ದೀನಿ, ನನ್ನ ವೈಫ್ಗೆ ಹುಷಾರಿಲ್ಲ ಅಂತ ಹೇಳಿದ್ದೀನಿ. ನನ್ನ ಮ್ಯಾನೇಜರ್ ಹೆಂಗು ನೋಡಲ್ಲ ನಮ್ಮ ವ್ಲಾಗ್ನೆಲ್ಲ, ಅದಕ್ಕೋಸ್ಕರ. ಅಲ್ಲ, ತಿನ್ನೋಕ್ ಹೋಗೋದಕ್ಕೆ ನನಗ್ ಹುಷಾರಿಲ್ಲ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇರೋದು. ಹೆಂಗಿದೆ ನೋಡಿ, ಈ ತರ ಎಲ್ಲಾದ್ರೂ ಇರ್ತಾರ? ಅಲ್ಲ, ನಾನು ಹುಡುಕ್ದೆ ಏನ್ ಹೇಳಿ ಅಂತ. ಇದೊಂದೇ ಸಿಕ್ಕಿರೋದು ನಮ್ಗೆ ಆಪ್ಷನ್, ಅದಕ್ಕೆ ಇದೊಂದು ಹೇಳ್ಬಿಟ್ಟೆ. ಸೊ ಇವಾಗ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ಹೆಂಗಿದೆ, ಏನ್ ಕತೆ, ಪ್ರೈಸ್ ಎಲ್ಲ ಏನಿದೆ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನನ್ನ ಚಾನಲ್ ಏನಾದ್ರು ಹೊಸದಾಗಿ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಮ್ಮ ಚೀಕು ನೋಡಿ ಇಲ್ಲಿ ಏನ್ ಮಾಡ್ತಾವನೆ. ಸೊ ಮೆನ್ಯೂ ನೋಡಿ, ಒಂದು 100 ಪೇಜ್ ಬುಕ್ಲೆಟ್ ಇದೆ. ಎಷ್ಟೊಂದು ಕೊಟ್ಟಿದ್ದಾರೆ. ಆಕ್ಚುಲಿ ತುಂಬಾ ಮೆನ್ಯೂ ಇದೆಯಪ್ಪ. ನೋಡೋಣ, ಇದು ಇಲ್ಲಿ ಸಿಗ್ನೇಚರ್ ಏನಿದೆ ಡಿಶ್, ಅದನ್ನ ಟ್ರೈ ಮಾಡೋಣ. ನೋಡಕ್ಕೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಮೆನ್ಯೂನಲ್ಲಿ. ಜೇಕೆ ಎದುರಿಸಿದ್ನಲ್ಲ, ಅದಕ್ಕೆ ಸುಮ್ನಿರು, ಡಿಸ್ಟರ್ಬ್ ಮಾಡಬೇಡ ನಮ್ಮ ಮಗಂಗೆ, ಆಯ್ತಾ? ಹೋಗು ನೋಡು, ಓದ ಜೆಕೆ ಮಾಮ ಓದ ನೋಡಲ್ಲಿ ಇಲ್ಲ. ಸೊ ಏನೋ ಇದು ಇಲ್ಲಿ ಸ್ಪೆಷಲಾ?
ಸೊ ಸ್ಪೆಷಲ್ ಚಿಕನ್ ಶವರ್ಮಾ ಅಂತೆ, ಹೆಂಗಿದೆ ಅಂತ ನೋಡೋಣ. ಸೊ ನಾವು 2x4 ಶವರ್ಮಾ ಹೇಳಿದ್ವಿ, ಸ್ಪೆಷಲ್ ಚಿಕನ್ ಶವರ್ಮಾ. ಸೊ ಚೆನ್ನಾಗಿದೆ ಆ್ಯಕ್ಚುಲಿ. ಬೇರೆ ಕಡೆ ಎಲ್ಲ ಜಾಸ್ತಿ ಕ್ಯಾಬೇಜು ಆನಿಯನ್ ಹಾಕಿರ್ತಾರೆ, ಬಟ್ ಇಲ್ಲಿ ಸ್ಟಫಿಂಗ್ ಚೆನ್ನಾಗಿದೆ, ಚಿಕನ್ ಎಲ್ಲ ಜಾಸ್ತಿನೇ ಇದೆ. ಟೇಸ್ಟ್ ವೈಸ್ ಚೆನ್ನಾಗಿದೆ, ಇಷ್ಟ ಆಯಿತು. ನೆಕ್ಸ್ಟ್ ಇಲ್ಲಿ ಹಾಟ್ ಆ್ಯಂಡ್ ಸೋರ್ ಚಿಕನ್ ಸೂಪ್ ತೊಗೊಂಡಿದ್ದೀವಿ. ಸೊ ಸೂಪ್ ಅಂದರೆ ನಂಗೆ ಸಿಕ್ಕಾಬಟ್ಟೆ ಇಷ್ಟ. ಸೊ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಚಿಕನ್ ಎಲ್ಲ ಜಾಸ್ತಿನೇ ಹಾಕಿದ್ದಾರೆ, ನೋಡೋಕ್ಕೆ ಸಖತ್ತಾಗಿದೆ. ಸೊ ಕುಡಿದ್ಬಿಟ್ಟು ನೋಡೋಣ. ಚೆನ್ನಾಗಿದೆ, ಚೆನ್ನಾಗಿದೆ ಸೂಪ್. ಸೊ ಬೇಡವಾ? ನೆಕ್ಸ್ಟು ಕ್ರೀಮ್ ಆಫ್ ಚಿಕನ್ ತೊಗೊಂಡಿದ್ದೀವಿ. ಕ್ರೀಮ್ ಆಫ್ ಚಿಕನ್ ಸೂಪು ಫುಲ್ಲು ತಿಕ್ಕ ಕ್ರೀಮ್ ಇದೆ, ಒಳಗಡೆ ಚಿಕನ್ ಪೀಸಸ್ ಎಲ್ಲ ಹಾಕಿದ್ದಾರೆ. ಸೊ ಟೇಸ್ಟ್ ಮಾಡಿ ನೋಡೋಣ ಹೆಂಗಿದೆ ಅಂತ. ಚೆನ್ನಾಗಿದೆ, ಒಂಥರ ತುಂಬ ಮೈಲ್ಡ್ ಆಗಿದೆ, ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ. ಮಕ್ಳಿಗೆಲ್ಲ ಸಖತ್ತಾಗಿರುತ್ತೆ ಇದು. ಜಾಸ್ತಿ ಖಾರ ಇಲ್ಲ, ಜಾಸ್ತಿ ಏನೂ ಇಲ್ಲ, ತುಂಬ ಮೈಲ್ಡ್. ಇದು ಚೆನ್ನಾಗಿದೆಯಮ್ಮ. ಇವಾಗ ನೆಕ್ಸ್ಟ್ ಇಲ್ಲಿ ಗ್ರಿಲ್ ಚಿಕನ್ ತೊಗೊಂಡಿದ್ದೀವಿ. ಸೊ ನೋಡಿ ಈ ಥರ ಇದೆ, ನೋಡೋಕ್ಕೆ ಈ ಥರ ಕಾಣಿಸ್ತಾ ಇದೆ. ಲೆಗ್ ಪೀಸ್ ಈಸ್ ಮೈ ಫೇವ್ರೆಟ್. ಸೊ ತೊಗೊತೀನಿ ಫಸ್ಟ್ ಬೈಟ್. ಯಾವ ಸಾಸು ಹಾಕೊಳ್ಳಲ್ಲ, ಏನೂ ಹಾಕೊಳ್ಳಲ್ಲ, ಹಂಗೆ ತಿನ್ನೋಣ ಹೆಂಗಿದೆ ಅಂತ. ಸಕ್ಕತ್ತಾಗಿದೆ ಆ್ಯಕ್ಚುಲಿ, ಸ್ಪೈಸಿ. ಫಸ್ಟ್ ಬೈಟ್ಗೆ ಸ್ಪೈಸಿ ಅನ್ನಿಸ್ತಿದೆ. ಯಾವ ಥರ ಇದೆ ಅಂತ ಹೇಳಿದ್ರೆ, ಈಗ ನಾರ್ಮಲಿ ಹೊರಗಡೆ ಎಲ್ಲ ಸಿಗುತ್ತಲ್ಲ ಗ್ರಿಲ್ ಚಿಕನ್ನು, ಆ ಥರ ಇಲ್ಲ, ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ. ಆದರೆ ಮಸಾಲ ಮೇಲೆ ಸ್ವಲ್ಪ ಸ್ವಲ್ಪ ಸ್ಟಿಕ್ಕಿ ಆಗಿದೆ, ಬಟ್ ಟೇಸ್ಟ್ ವೈಸ್ ಸಖತ್ತಾಗಿದೆ. ಏನೋ ಒಂದು ಡಿಪ್ ಕೊಡ್ತಾರೆ ಇದಕ್ಕೆ, ಅದ್ರ ಜೊತೆ ತಿನ್ನೋಣ, ಸಖತ್ತಾಗಿರುತ್ತಂತೆ. ಸಕ್ಕತ್ತಾಗಿದೆ. ಅಷ್ಟು ದೂರದಿಂದ ಟ್ರಾವೆಲ್ ಮಾಡ್ಕೊಂಡು ಬಂದು ತಿಂದಿದ್ದಕ್ಕೂ ವರ್ತು. ಒಂಥರ ಡಿಫ್ರೆಂಟಾಗಿ ಸಖತ್ತಾಗಿದೆ, ಇಷ್ಟ ಆಯ್ತು ನನಗೆ. ನೋಡಿ ಇವರೇ ಕರ್ಕೊಂಡ್ಬಂದಿರೋದು. ಈ ಐಟಮ್ಗೆ ಎಷ್ಟು ಪ್ರಾಫಿಟ್ ಮಾಡೋನೋ ಗೊತ್ತಿಲ್ಲ. ವಾರದಲ್ಲಿ 3 ದಿನ ಇಲ್ಲೇ ಇರ್ತಾರೆ. ಹೇಳಿ ಹೆಂಗಿದೆ ಅಂತ. ಮಸ್ಟರ್ಡ್ ರೈಸ್ ಸಾಫ್ಟ್ ಆಗಿದೆ, ಬೇರೆ ಕಡೆ ಕಂಪೇರ್ ಮಾಡಿದ್ರೆ. ಆಮೇಲೆ ಒಂದೊಂದು ಬೈಟಲ್ಲೂ ಖಾರ ಜಾಸ್ತಿ ಸಿಗುತ್ತೆ, ಟೆಂಡರ್ ಆಗಿದೆ, ಜ್ಯೂಸಿ ಆಗಿದೆ. ಏನಿಲ್ಲ, ಏನ್ ಹೇಳೋದು, ಎಲ್ಲಾನು ಚೆನ್ನಾಗಿದೆ. ನಾನು ಯಾವಾಗಲೂ ಈ ಥರ ಸಾಸಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕೊಡ್ತೀನಿ ನನ್ನ ಹೆಂಡತಿಗೆ. ಹೆಂಗಿದೆ ಅಂತ ಹೇಳಮ್ಮ ಟೇಸ್ಟು. ಚೆನ್ನಾಗಿದೆಯಾ? ಅಷ್ಟು ದಿನ ಕರ್ಕೊಂಬಂದಿದ್ದಕ್ಕೂ ವರ್ತ್ ಅಂತ ಅನಿಸ್ತಾ? ಹಾಂ, ಮತ್ತು ಎಲ್ಲ ಇದನ್ನ ಕಂಪೇರ್ ಮಾಡೋಕ್ಕಾಗಲ್ಲ ಬೇರೆ ಗ್ರಿಲ್ಗಳಿಗೆಲ್ಲ. ಇದೇ ಡಿಫ್ರೆಂಟು, ಬಟ್ ನನಗೆ ಪರ್ಸ್ನಲಿ ಫೇವ್ರೇಟು. ಅದಕ್ಕೋಸ್ಕರ ಎಷ್ಟು ದೂರ ಆದರೂ ಪರವಾಗಿಲ್ಲ, ಬಂದೇ ಬರ್ತೀನಿ. ಬಂದುಬಿಟ್ಟು ಅಟ್ಲೀಸ್ಟು ಒಂದು ಫುಲ್ ಗ್ರಿಲ್ಲಲ್ಲಿ ತಿನ್ಬಿಟ್ಟು ಹೋಗ್ತೀನಿ. ನನಗಂದ್ರೆ ಸಖತ್ ಇಷ್ಟ. ಸೇಮ್ ಮೇಂಟೈನ್ ಮಾಡ್ತಾರಲ್ಲ, ಅದು ಖುಷಿ. ಸೊ ಇದು ಚಿಕನ್ನು, ಇದು ಮಟನ್ ಬಿರಿಯಾನಿ ತೊಗೊಂಡಿದ್ದೀವಿ. ಸೊ ಎರಡೂ ಒಂದೊಂದು ಬೈಟ್ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಫಸ್ಟು ರೈಸ್ ಹಾಕ್ಕೊತೀನಿ. ಸೊ ಫಸ್ಟು ಮಟನ್ ಬಿರಿಯಾನಿ ಟ್ರೈ ಮಾಡೋಣ. ಆ್ಯಕ್ಚುಲಿ ಲಾಂಗ್ ರೈಸು, ಸೊ ಸಿಕ್ಕಾಪಟ್ಟೆ ಉದ್ದ ಇದೆ ರೈಸು. ಚಿಕನ್ ಬಿರಿಯಾನಿನಲ್ಲಿ ಅಷ್ಟೊಂದಿಲ್ಲ, ಅಂದರೆ ಎರಡಕ್ಕೂ ಬೇರೆ ಬೇರೆ ರೈಸ್ ಯೂಸ್ ಮಾಡಿದ್ದಾರೆ. ಇದು ಸ್ವಲ್ಪ ಮೀಡಿಯಮ್ ರೈಸ್ ಇದೆ, ಇದು ತುಂಬ ಲಾಂಗ್ ರೈಸ್ ಇದೆ. ಟೇಸ್ಟ್ ಮಾಡೋಣ. ಚೆನ್ನಾಗಿದೆ. ರೈಸ್ ಒಂಥರ ಫುಲ್ಲು ಫ್ಲೇವರ್ಫುಲ್ಲಾಗಿ ಸಖತ್ತಾಗಿದೆ. ಚಿಕನ್ ಬಿರಿಯಾನಿ ಹೆಂಗಿದೆ ನೋಡೋಣ. ಚಿಕನ್ ಬಿರಿಯಾನಿನೂ ಚೆನ್ನಾಗಿದೆ, ಬಟ್ ಏನಂದರೆ ನಂಗೆ ಆಲ್ಮೋಸ್ಟ್ ಎರಡು ಸೇಮ್ ಟೇಸ್ಟ್ ಅಂತ ಅನ್ನಿಸ್ತಿದೆ. ಬಟ್ ಒಂಥರ ಫ್ಲೇವರ್ಫುಲ್ಲಾಗಿ ಸ್ವಲ್ಪ ಗೀ ಫ್ಲೇವರ್ ಎಲ್ಲ ಗೊತ್ತಾಗ್ತಾ ಇದೆ. ಚೆನ್ನಾಗಿದೆ, ನೈಸ್. ನೆಕ್ಸ್ಟ್ ಇಲ್ಲಿ ಒಂದು ತಂದೂರಿ ತಗೊಂಡಿದ್ದೀವಿ. ಸಖತ್ತಾಗಿ ಕಾಣಿಸ್ತಾ ಇದೆ, ಆ್ಯಕ್ಚುಲಿ ಗ್ರಿಲ್ಗಿನ ಸಖತ್ತಾಗಿ ಕಾಣಿಸ್ತಾ ಇದೆ. ಸೊ ತಿನ್ನೋಣ ಫಸ್ಟ್ ಬೈಟು. ತಗೊಳ್ಳೋದು ಪರ್ಫೆಕ್ಟಾಗಿ ರೋಸ್ಟ್ ಆಗಿದೆ, ಎಲ್ಲ ಕಡೆ ಕ್ರೇಜಿ ಆಗಿದೆ ಟೇಸ್ಟ್. ಇಷ್ಟ ಆಯಿತು.
ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ. ಸೊ ಎಲ್ಲ ತಿನ್ಕೊಂಡು ಬಂದ್ವಿ. ಸೊ ಬಿಲ್ಲು ಇಲ್ಲಿ ಪಕ್ಕದಲ್ಲಿ ಹಾಕಿದ್ದೀನಿ ನೋಡಿ, 3300 ಚೇಂಜ್ ಆಯಿತು. ಓಕೆ, ಚೆನ್ನಾಗಿತ್ತು. ಎಸ್ಪೆಷಲಿ ಹೈಲೈಟ್ ಅಂತ ಹೇಳಿದ್ರೆ ಇಲ್ಲಿ ಗ್ರಿಲ್ ಚಿಕನ್ನು ಮತ್ತು ತಂದೂರಿ ಚಿಕನ್ ಅಷ್ಟೇ ಸೂಪರಾಗಿತ್ತು. ಸೊ ಎಲ್ಲ ಇಷ್ಟ ಆಯಿತು. ಇವಾಗ ತಿನ್ಬಿಟ್ಟು ನೆಕ್ಸ್ಟ್ ಇವಾಗ ಒಂದು ಒಳ್ಳೆ ಐಸ್ ಕ್ರೀಮ್ ತಿನ್ನಬೇಕು. ಐಸ್ ಕ್ರೀಮ್ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಸೊ ಎಲ್ಲೋಗ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ತೋರಿಸ್ತೀನಿ ಬನ್ನಿ. ಸ್ವೀಟ್ ಲಸ್ಸಿ ನಂದು, ಫಲೂಡಾ ನನ್ನ ಗಂಡಂದು, ಗ್ರೇಪ್ ಜ್ಯೂಸು ಇವಂದು, ನಮ್ಮ ಎಡ್ಡು, ಮತ್ತೆ ಎಡ್ ಅವ್ರ ವೈಫ್ದು ಇದು ಆರೆಂಜ್ ಜ್ಯೂಸು. ಆರೆಂಜ ಮೂಸಂಬಿ ಜ್ಯೂಸು. ನಮ್ಮ ಬಾಸ್ ಇನ್ನೂ ಬಂದಿಲ್ಲ, ಏನು ಹೇಳೋರೋ ಗೊತ್ತಿಲ್ಲ. ಏನು ಇಲ್ವಾ? ಸರಿ, ಕುಡಿಯೋಣ ಲಸ್ಸಿ. ಸಣ್ಣಗಿದೆ. ಚೆನ್ನಾಗಿದೆ, ಕುಡೀರಿ ಸರ್. ಇವಾಗ ನೋಡಿ ಚೆನ್ನಾಗಿದೆ, ನನಗೂ ಕೊಡಲ್ಲ. ನೀಸೆ ದೋಸೆ, ನಿಮ್ಮ ಅಪ್ಪನ ನೀಸೆ ಅಂತ ಚೆನ್ನಾಗಿದ್ಯಾ? ಪನ್ನೀರು ಫುಲ್ ಬಿಸಿ ಆದ್ರೂ ಆಮೇಲೆ ಇನ್ನೊಂದ್ಸತಿ ಕೇಳ್ತಾವನೆ. ಹಾ, ಚೆನ್ನಾಗಿದೆ. ಸೊ ನೋಡಿದ್ರಲ್ಲ, ಒಂದೊಳ್ಳೆ ಐಸ್ ಕ್ರೀಮು ಮತ್ತೆ ಲಸ್ಸಿ, ಫಲೂಡಾ ಎಲ್ಲ ಆಯ್ತು. ಎಲ್ಲ ಚೆನ್ನಾಗಿತ್ತು. ಏನಂತ ಹೇಳಿದ್ರೆ, ನೀವೇನಾದ್ರೂ ಜೆ ಪಿ ನಗರ್ ಸೈಡ್ ಬಂದ್ರೆ ಮಿಸ್ ಮಾಡದೆ ಈ ಕಡೆ ಬನ್ನಿ. ಸೊ ಜೈಟೋನಲ್ಲಿ ಎಲ್ಲ ಚೆನ್ನಾಗಿತ್ತು, ಬಟ್ ಗ್ರಿಲ್ಲು ಮತ್ತೆ ತಂದೂರಿ ಅಂತೂ ಸೂಪರ್ ಆಗಿತ್ತು. ಇನ್ನ ಇಲ್ಲೂ ಅಷ್ಟೇ ಐಸ್ ಕ್ರೀಮ್ ಎಲ್ಲ ಚೆನ್ನಾಗಿತ್ತು. ಅವಾಗಲೇ ಹೇಳ್ದಂಗೆ ತುಂಬಾ ಹಳೇದು, ಮತ್ತೆ ಆಲ್ಮೋಸ್ಟ್ 16 to 17 ಔಟ್ಲೆಟ್ಸ್ ಇದೆ ಅಂತ ಬೆಂಗಳೂರಲ್ಲಿ. ನಾವು ಫಸ್ಟ್ ಟೈಮ್ ಬಂದಿದ್ದು, ಬಟ್ ನನಗಂತೂ ಕುಲ್ಫಿ ತುಂಬಾ ಇಷ್ಟ ಆಯ್ತು. ಆಫ್ಟರ್ ಎ ಲಾಂಗ್ ಟೈಮ್ ಫ್ರೆಂಡ್ಸ್ ಜೊತೆ ಈ ತರ ಹೊರಗಡೆ ಡಿನ್ನರ್ಗೆ ಬಂದಿದ್ದು. ಸೊ ಮೊದಲು ಎಲ್ಲರೂ ಒಟ್ಟಿಗೆ ಬರ್ತಾ ಇದ್ವಿ, ಬಟ್ ಇತ್ತೀಚೆಗೆ ಸ್ವಲ್ಪ ಎಲ್ಲರೂ ಬ್ಯುಸಿ ಆಗಿರೋದ್ರಿಂದ ಅಷ್ಟು ಗೆಟ್ ಟುಗೆದರ್ ಆಗ್ತಾ ಇಲ್ಲ. ಸೊ ಇವತ್ತು ನಾವು 5 ಜನ ಬಂದಿದ್ವಿ. ಸೊ ವೆಲ್ ಸ್ಪೆಂಡ್ ಡೇ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಟೈಮು ನಮ್ಮ ಹುಡುಗರಿಗೆಲ್ಲ ಗ್ರೂಪಲ್ಲಿ ಮೆಸೇಜ್ ಹಾಕೋಣ. ಸೊ ಈ ತರ ಒನ್ಸ್ ಡಿನ್ನರ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ತುಂಬಾನೇ ಚೆನ್ನಾಗಿರುತ್ತೆ. ಸೊ ಈಗ ರೀಸೆಂಟಾಗೆ ನಾನು ಸಂಜಯ್ ಇಬ್ರು ಕೂಡ ಡಿನ್ನರ್ಗೆ ಹೋಗ್ತಾ ಇದೀವಿ. ಸೊ ಫ್ರೆಂಡ್ಸ್ ಜೊತೆಗೂ ಒಂದ್ಸತಿ ಹೋದ್ರೆ ಚೆನ್ನಾಗಿರುತ್ತಲ್ಲ. ಸೊ ನೆಕ್ಸ್ಟ್ ಈ ತರ ಪ್ಲಾನ್ ಮಾಡಬೇಕು, ಸೊ ದಟ್ ನಾವು ಕೂಡ ಸ್ವಲ್ಪ ಬೇರೆ ಬೇರೆ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ದಂಗೆ ಆಗುತ್ತೆ. ಒಟ್ನಲ್ಲಿ ಚೆನ್ನಾಗಿತ್ತು. ನೀವೇನಾದ್ರೂ ಜೆ ಪಿ ನಗರ್ ಸೈಡ್ ಬಂದ್ರೆ ಮಿಸ್ ಮಾಡದೆ ಈ 2 ಪ್ಲೇಸ್ಗೆ ಬನ್ನಿ, ತುಂಬಾನೇ ಚೆನ್ನಾಗಿರುತ್ತೆ. ಸದ್ಯಕ್ಕೆ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಿದೀವಿ. ಇವಾಗ ನಮ್ಮೂರ್ಗೆ ಹೋಗ್ಬೇಕು. ನಮ್ಮೂರ್ ಅಂದ್ರೆ ನಮ್ಮ ಏರಿಯಾಗೆ ಹೋಗೋಕ್ಕೆ ಇಲ್ಲಿಂದ ಆಲ್ಮೋಸ್ಟ್ 1 hour ಆಗುತ್ತೆ. ಸೊ ಮುಗಿಸ್ಕೊಂಡು ಇವಾಗ ಓಡ್ತಾ ಇದೀವಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹಾಗೆ ಇನ್ನೊಂದು, ನನ್ನ ಚಾನಲ್ ಏನಾದ್ರು ಹೊಸದಾಗಿ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ವಿಸಿಟ್ ಮಾಡಿ, 2 ಚೆನ್ನಾಗಿದೆ. ಸದ್ಯಕ್ಕೆ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಏನು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಆಮೇಲೆ ಈ ವಿಡಿಯೋನ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಮ್ಯಾಚ್ ತನಕ ರೀಚ್ ಆಗಬೇಕು ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.